ಪ್ರೋಟೋಕಾಲ್ ಬಗ್ಗೆ ನಾನು ಹೇಳೋದೇನು ಅಂತಂದರೆ, ನಾವೆಲ್ಲ ಪ್ರೋಟೋಕಾಲ್ ಫಾಲೋ ಮಾಡಿದ್ದೀವಿ. ನಮ್ಮಲ್ಲಿ ಒಂದು ಝೂ ಮ್ಯಾನೇಜ್ಮೆಂಟಲ್ಲಿ ಒಂದು ಶಿಸ್ತಂತೂ ಖಂಡಿತ ಇದೆ. ನಮ್ಮಲ್ಲಿ ಇವಾಗ ಪ್ರೆಸೆಂಟ್ಲಿ 3 ಡೆಪ್ಯೂಟಿ ಆರ್ ಎಫ್ ಒ ಅಸೈನ್ಡ್ ಇದೆ ನಮಗೆ. ಅದರಲ್ಲಿ 1 ವೇಕೆನ್ಸಿ ಇದೆ. 2 ಡೆಪ್ಯೂಟಿ ಆರ್ ಎಫ್ ಅವರು ನಮಗೆ ಅಲೋಕೇಟ್ ಆಗಿದೆ. ಸೊ 2 ಡೆಪ್ಯೂಟಿ ಆರ್ ಎಫ್ ಅವರಿಗೆ ನಾವು ನೆಸೆಸರಿ ಏನು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಇದೆ ಅವರಿಗೆ ಹಂಚಿಕೆ ಮಾಡಿದ್ದೀವಿ. ಆಮೇಲೆ ಒಬ್ಬರು ಡೆಪ್ಯೂಟಿ ಆರ್ ಎಫ್ ಒ ವೇಕೆನ್ಸಿ ಇರೋ ಕಾರಣ ನಾವು ಅದನ್ನು ಸಪ್ಲಿಮೆಂಟ್ ಮಾಡಬೇಕು ಅಂತ ನಾವು ZAKಯಿಂದ ಸಪೋರ್ಟ್ ತೊಗೊಂಡು ಎಕ್ಸ್ ಸರ್ವಿಸ್ ಮ್ಯಾನೂ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ವಿ. ಸೊ ಎಕ್ಸ್ ಸರ್ವಿಸ್ ಮ್ಯಾನಿಗೆ ನೆಸೆಸರಿ ಮೆಚ್ಯೂರಿಟಿ ಇರುತ್ತೆ. ಅವರಿಗೆ ಪ್ರಿನ್ಸಿಪಲ್ಸ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಕೊಟ್ಟಿರೋ ಇನ್ಸ್ಟ್ರಕ್ಷನ್ಸ್ನ ನೀಟಾಗಿ ಖಂಡಿತ ಫಾಲೋ ಮಾಡ್ತಾರೆ ಅವರು. ಸೊ ಅದರಲ್ಲಿ ನಮ್ಮಲ್ಲಿ ಇದ್ದ ಮೊನ್ನೆ ಇನ್ಸಿಡೆಂಟ್ ಆಗಿದಾಗ ಪೀಟರ್ ಅಂತ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದರು. ಸೊ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಇತ್ತು ಪೂರ್ತಿ ಝೂ ಮ್ಯಾನೇಜ್ಮೆಂಟ್ನ ನೋಡ್ಕೊಳೋದು. ಅವರು ಚೆನ್ನಾಗೇ ಮಾಡ್ಕೊತ ಬಂದಿದ್ದಾರೆ. ಮೊನ್ನೆ ವಿಷಯದಲ್ಲಿ ಏನಾಗಿದೆ ಅಂತ ಅಂದರೆ, ಟ್ಯೂಸ್ಡೇ ನಮ್ಮ ಡಾಕ್ಟರ್ ನನ್ನ ಕ್ಯಾಬಿನಿಗೆ ಬಂದು 2 ಸನ್ ಕಾರ್ನಿಯೋರ್ ಮರಿ ಇದೆ. ಸೊ ಅದಕ್ಕೆ ಹೀಟ್ ಸ್ಟ್ರೆಸ್ಸಿಂದ ಹುಷಾರು ತಪ್ಪಿದೆ. ಸೊ ಅದಕ್ಕೋಸ್ಕರ ಸನ್ ಕಾರ್ನಿಯೋರ್ನ ನಮ್ಮ ಇವ್ರು ಯಾರು ವೆಟ್ನರಿ ಟ್ರೈನೀಸ್ ಇದ್ದಾರೆ ಅವರು PGಗೆ ತೊಗೊಂಡೋಗ್ಬೇಕು ಅಂತ ಅನುಮತಿ ಕೊಡ್ತೀರಾ ಅಂತ ಕೇಳಿದ್ರು. ಅದು ಸರ್ಕಾರದ ಪ್ರಾಪರ್ಟಿ ಆಗಿರೋ ಕಾರಣ ಮತ್ತು ಝೂ ಅನಿಮಲ್ ಆಗಿರೋ ಕಾರಣ ಆ ಅನುಮತಿನ ನೀಡೋಕ್ಕಾಗಲ್ಲ. ಸೊ ಅದಕ್ಕೆ ನಿಮ್ಮ ಝೂ ಹಾಸ್ಪಿಟಲಲ್ಲಿ ನೀವು ಆ ಪ್ರಾಣಿನ ಇಟ್ಕೊಳ್ಳಿ, ಅದಕ್ಕೆ ಟ್ರೀಟ್ಮೆಂಟ್ ಪೂರ್ತಿ ಕಂಟಿನ್ಯೂಸ್ ಆಗಿ ಬೇಕಾ, ಹೆಂಗೆ ಬೇಕು ಅಂತ ಕೇಳಿದಾಗ ನಮ್ಮ ಅನಿಮಲ್ ಕೀಪರ್ಸಿಗೆ ಫುಲ್ ರೆಸ್ಪಾನ್ಸಿಬಿಲಿಟಿ ಕೊಡೋಣ. ಯಾಕಂದರೆ ನಮ್ಮಲ್ಲಿ ಸುಮಾರು ರೆಸ್ಕ್ಯೂ ಅನಿಮಲ್ಸ್ ಎಲ್ಲ ಬಂದಾಗ ನಮ್ಮ ಅನಿಮಲ್ ಕೀಪರ್ಸ್ ಹಾಸ್ಪಿಟಲಲ್ಲೇ ಮಲ್ಕೊಂಡು ಚಿಕಿತ್ಸೆ ಎಲ್ಲ ಮಾಡಿದ್ದುಂಟು ನಮ್ಮ VO ಡೈರೆಕ್ಷನ್ ಮೇಲೆ. ಬಟ್ ಅವ್ರು ಸ್ಪೆಸಿಫಿಕ್ ಆಗಿ ಹೇಳಿದ್ದು ಒಂದು ಇಂಜೆಕ್ಷನ್ ಕೊಡೋದಿದೆ. ಸೊ 9 ಗಂಟೆಗೆಲ್ಲ 8ವರೆಗೆ ಆ ಇಂಜೆಕ್ಷನ್ ಕೊಟ್ಟರೆ ಅನುಕೂಲ ಆಗುತ್ತೆ ಅಂದಿದ್ದಕ್ಕೋಸ್ಕರ ನಾವು ಗಾಡಿನ ಅರೇಂಜ್ಮೆಂಟ್ ಮಾಡ್ತೀನಿ ಅಂತ ಅಂದೆ. ಸೊ ಅವತ್ತು ಟ್ಯೂಸ್ಡೇ ನಮ್ಮ ಝೂ ಕ್ಲೋಸ್ ಇರುತ್ತೆ. ಸಿಬ್ಬಂದಿ ಓನ್ಲಿ ಬೇಸಿಕ್ ಮ್ಯಾನೇಜ್ಮೆಂಟಿಗೆ ಮಾತ್ರ ಇಟ್ಟಿರ್ತೀವಿ ನಾವು. ಸೊ ಅದಕ್ಕೆ ನಾನು ಖುದ್ದಾಗಿ ನಮ್ಮ ನೈಟ್ ಡ್ಯೂಟಿ ನನಗೆ ಯಾರು ಮನೆಗೆ ಬಿಡಕ್ಕೆ ಬಂದಿದ್ರು, ಅವ್ರ ಹೆಸರು ಹನುಮಂತು ಅಂತ, ಅವರಿಗೆ ಯಾರು ನೈಟ್ ಡ್ಯೂಟಿ ಡ್ರೈವರ್ ಇದ್ದಾರೆ ಅವ್ರು ನನಗೆ ಕಾಲ್ ಮಾಡಿ ಅಂತ ತಿಳಿಸ್ಕೊಟ್ಟೆ ನಾನು. ಸೊ ತಿಳಿಸ್ಕೊಟ್ಟಿದ್ದಾಗ ನನಗೆ ಅವರು ಕಾರ್ತಿಕ್ ಅಂತ ಕಾಲ್ ಮಾಡಿದ್ರು. ಸೊ ಅವರಿಗೆ ನಾನು ನೆಸೆಸರಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದು 8ವರೆಗೆ 9 ಗಂಟೆಗೆ ಆಲ್ಕೊಳ ಹತ್ರ ಒಂದು PGಯಲ್ಲಿ ಇದ್ದಾರಂತಪ್ಪ ಅವರಿಗೆ. ಸೊ ಅವರಿಗೆ ಕರ್ಕೊಂಡೋಗಿ, ನಮ್ಮಲ್ಲಿ ಒಬ್ಬರು ಟ್ರೈನಿ ಇರಲಿಲ್ಲ, 2 ಟ್ರೈನಿ ಇದ್ದರು, ಡಾಕ್ಟರ್ ಮೆರಿನ್ ಮತ್ತು ಡಾಕ್ಟರ್ ಸಮೀಕ್ಷಾ ಅಂತ. ಅವರು ಸ್ಟೇಜ್ 2 ಟ್ರೈನಿಂಗ್ ತೊಗೊತಾ ಇದ್ರು. ಅವರಿಬ್ಬರಲ್ಲಿ ನಮ್ಮ ಡಾಕ್ಟರ್ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ZAK ಬೇರೆ ಡಾಕ್ಟರ್ಸ್ ಇಂಟರ್ವ್ಯೂ ಮಾಡಿ ಅದರಲ್ಲಿ ಬೆಸ್ಟ್ ಡಾಕ್ಟರ್ಸ್ನ ನಾವು ಸೆಲೆಕ್ಟ್ ಮಾಡೋ ಹಂತದಲ್ಲಿದ್ವಿ. ಅವರು ಅದಕ್ಕೋಸ್ಕರನೇ 2 ನಾವು ಸೆಲೆಕ್ಟ್ ಮಾಡಿದ್ವಿ. ಡಾಕ್ಟರ್ ಮೆರಿನೋಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿಯಪ್ಪ ಅಂತ ಅಂದೆ ನಾನು. ಸೊ ಅವ್ರ ಹತ್ರ ನಂಬರ್ ಇದೆ, ನಾನು ಕಾಲ್ ಮಾಡ್ತೀನಿ ಸರ್ ಅಂತ ಅಂದಿದ್ದಕ್ಕೆ ಅವರು ಡಾಕ್ಟರ್ ಮೆರಿನೋರಿಗೆ ಕಾಲ್ ಮಾಡಿದ್ದಾರೆ. ಡಾಕ್ಟರ್ ಮೆರಿನೋರು ನಾನು ಟ್ಯೂಸ್ಡೇ ರಜದಲ್ಲಿದ್ದೀನಿ ನಾನು. ಸೊ ಅದಕ್ಕೋಸ್ಕರ ಸಮೀಕ್ಷಾ ಅವ್ರ ನಂಬರ್ನ ಅವ್ರು ಶೇರ್ ಮಾಡಿದ್ದಾರೆ. ಶೇರ್ ಮಾಡಾಗ ಮೇಲೆ ಅವ್ರು ಕರ್ಕೊಂಬಂದಿದ್ದಾರೆ. ಟ್ಯೂಸ್ಡೇನೂ ಆಗಿದೆ, ನೆಕ್ಸ್ಟ್ ವೆಡ್ನೆಸ್ಡೇನೂ ಅವ್ರು ಬಂದಿದ್ದಾರೆ. ಸೊ ನಂಗೆ ಮಾಹಿತಿ ಬಂದಿದ್ದ ಪ್ರಕಾರ ಹೆಣ್ಮಕ್ಳು ಒಬ್ಬರೇ ಬರ್ತಿದ್ದಾರೆ ಅಂತ PG ಅವರು ಕಾಳಜಿಯಿಂದ ಒಂದಿನ ಏನೋ PG ಮೆಟ್ಸ್ನ ಕಳಿಸ್ಕೊಟ್ಟಿದ್ರಂತೆ. ವೆಡ್ನೆಸ್ಡೇ ಟೈಮಲ್ಲಿ ಆಂಟಿನೇ ಬಂದಿದ್ರಂತೆ, ಅವ್ರು PG ಆಂಟಿನೇ ಅವ್ರಿಗೆ ಅಕಂಪ್ನಿ ಮಾಡಿದ್ರಂತೆ. ಮೊನ್ನೆ ಇನ್ಸಿಡೆಂಟ್ ನಡೀತಿದ್ದಾಗೂ 3 PG ಮೆಟ್ಸ್ ಅವ್ರ ಜೊತೆ ಬಂದಿದ್ದಾರೆ. ಸೊ ಡಾಕ್ಟರ್ ಸಮೀಕ್ಷಾ ಅವರಿಗೆ ಸನ್ ಕಾರ್ನಿಯೋರ್ದು ಅಸೈನ್ಮೆಂಟ್ ಕೊಟ್ಟಿರೋದು ಡೈರೆಕ್ಷನ್ ವೆಟ್ನರಿ ಆಫೀಸರಿಂದನೇ ಆಗಿದೆ. ಅದು ಅವರು ಸನ್ ಕಾರ್ನಿಯೋರ್ನ ಅಟೆಂಡ್ ಮಾಡಿ ಅಂತ. ಯಾಕಂದರೆ ಡಾಕ್ಟರ್ ಮೆರಿನ್ ರಜದಲ್ಲಿದ್ದರು. ಸೊ ಅದಕ್ಕೋಸ್ಕರ ಸಮೀಕ್ಷಾ ಅವರೇ ಅಟೆಂಡ್ ಮಾಡಿದ್ದಾರೆ. ರಾತ್ರಿ ಬರೋ ಕಾರಣ ಅದಿದೆ. ಆಮೇಲೆ ನೆಕ್ಸ್ಟು ಏನು ಅಪವಾದನೆ ಬರ್ತಾ ಇದೆ, ವೆಡ್ನೆಸ್ಡೇ ಟೈಮಲ್ಲೂ ಅವರು ನಮ್ಮ ಹಿಪ್ಪೋ ಪಾಯಿಂಟ್ ಹತ್ರ ಬರ್ತಿದ್ದಾಗ ನಮ್ಮ ಯಾರು ಕಾರ್ತಿಕ್ ಅಂತ ಇದ್ದಾರೆ ಅವರು ಪೀಟರ್ ಅವ್ರಿಗೆ ಕಾಲ್ ಮಾಡಿ, ಪೀಟರ್ ಅವರು ಈ ಸ್ಪಾಟಿಗೆ ಬಂದು ನಮಗೇನು ಇನ್ಫಾರ್ಮೇಷನ್ ಇಲ್ಲ, ನಮಗೆ ಡೈರೆಕ್ಷನ್ಸ್ ಬಂದಿಲ್ಲ ಡೆಪ್ಯೂಟಿ RFO ಇಂದ, ಅದಕ್ಕೆ ತಾವು ಹೋಗ್ಬೋದು ಅಂದಿದ್ದಕ್ಕೆ ಅವರು ಜಸ್ಟ್ ಒಂದು ಅಬ್ಸರ್ವೇಷನ್ ಮಾಡಿ ಅನಿಮಲ್ನ ಹೋಗಿದ್ದಾರೆ. ನೆಕ್ಸ್ಟ್ ದಿನ ಅದು ಥರ್ಮಲ್ ಇಮೇಜಿಂಗ್ ಕ್ಯಾಮ್ರಾ ಯೂಸ್ ಮಾಡಬೇಕು ಅನ್ನೋದು ಯಾರು ತಿಳಿಸಿದ್ದಾರೆ ಅವರಿಗೆ ಅನ್ನೋದು ಗೊತ್ತಿಲ್ಲ. ಯಾಕಂದರೆ ಥರ್ಮಲ್ ಇಮೇಜಿಂಗ್ ಕ್ಯಾಮ್ರಾ ನಮ್ಮದು ಝೂ ಪ್ರಾಪರ್ಟಿ ಅಲ್ಲ, ಅದು ನಾವು ಅದು ಖರೀದಿ ಮಾಡಿಲ್ಲ. ನಮ್ಮ ಡಾಕ್ಟರಿಗೆ ಅದು ಅವರು CZAದು ಒಂದು
ಕಾನ್ಫರೆನ್ಸಲ್ಲಿ ಚೆನ್ನಾಗಿ ಮಾಡಿದ್ಕೋಸ್ಕರ ಅವರಿಗೆ ಸಿಕ್ಕಿರೋದು ವಸ್ತು. ಅದು ನಮ್ಮದು ವಸ್ತು ಅಲ್ಲ. ಅದನ್ನು ಯೂಸ್ ಮಾಡೋದು ಟ್ರೈನಿಂಗ್ ಅಲ್ಲ, ನಮ್ಮ ಡಾಕ್ಟರ್ ಮುರಳಿ ಅವ್ರಿಗೆ ಸಿಕ್ಕಿರೋ ವಸ್ತು ಅದು. ಸೊ ಅದು ಹಾಸ್ಪಿಟಲ್ದು ವಸ್ತು ಅಲ್ಲ, ನಮ್ಮ ಸ್ಟಾಕಲ್ಲೂ ಇಲ್ಲ. ಅದು ಹೆಂಗೆ ಯೂಸ್ ಮಾಡೋದು ಕಲಿಸಿದಾರ, ಅದು ಬೇರೆ ಪ್ರಾಣಿ ಮೇಲೆ ಯೂಸ್ ಮಾಡಿದಾರ ಅವರು ಮೊದಲೇ ನಮ್ಮ ಝೂ ಅಲ್ಲಿ, ಅದೆಲ್ಲ ತನಿಖೆ ಆಗಬೇಕಾಗತ್ತೆ. ಆಮೇಲೆ ಅವರು ಇನ್ನೊಂದು ವಿಷಯ ಏನು ಅಂತ ಅಂದರೆ, ಅದು ಥರ್ಮಲ್ ಇಮೇಜಿಂಗ್ ಕ್ಯಾಮ್ರಾ ಒಂದು ಇಮೇಜ್ ಬಂದ ಮೇಲೆ ಅವರಿಗೆ ಓದಕ್ಕೆ ಬರುತ್ತಾ ಅದು. ಸೊ ಅವರಿಗೆ ಒಂದು ಸ್ಟ್ರಕ್ಚರ್ಡ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ನಮ್ಮಲ್ಲಿತ್ತು. ನಾನು ಮತ್ತು ನಮ್ಮ ಡಾಕ್ಟರ್ ಮುರಳಿಯವರು ಡಿಸ್ಕಸ್ ಮಾಡಿ 12 ವಾರದ ಪ್ರೋಗ್ರಾಮ್ ಮಾಡ್ಕೊಂಡಿದ್ವಿ. ಒಂದೊಂದು ವಾರಕ್ಕೆ ಒಂದೊಂದು ಸಬ್ಜೆಕ್ಟ್ ಇತ್ತು. ಆಮೇಲೆ ನಂದೊಂದು ಅವರು ಜಾಯ್ನಿಂಗ್ ಆಗಿದಾಗ ನೆಸೆಸರಿ ಇನ್ಸ್ಟ್ರಕ್ಷನ್ ಲೆಟರ್ ಮುಖಾಂತರ ಅವರಿಗೆ ಕೊಟ್ಟು ರಿಸೀವ್ ತೊಗೊಂಡಿದ್ದಲ್ಲಿ ಸ್ಪೆಸಿಫಿಕಲಿ ಒಂದು ಮೆನ್ಷನ್ ಮಾಡಿದ್ದೀವಿ, ದಿಸ್ ಈಸ್ ವೈಲ್ಡ್ ಲೈಫ್ ವೆಟನರಿಯನ್ ಅಪ್ರೆಂಟಿಸ್ಶಿಪ್ ಅಂತ. ಅವರಿಗೆ ಯಾವುದು ರೆಸ್ಪಾನ್ಸಿಬಿಲಿಟೀಸ್ ಇಲ್ಲ ಅನಿಮಲ್ದು. ಒಂದು ಕಾಲೇಜಲ್ಲಿ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಹೆಂಗಾಗುತ್ತೆ, ನಾಲೆಡ್ಜ್ ತಿಳ್ಕೊಬೇಕು ವೆಟನರಿದು ಅಂತ ಅವ್ರ ಟೈಮ್ನು ಆ ಲೆಟರಲ್ಲಿ ಫಿಕ್ಸ್ ಮಾಡಿದ್ದೀನಿ. ನಾನು 9 to 5 ಅಂತ ಫಿಕ್ಸ್ ಮಾಡಿದ್ದೀನಿ. ಸೊ ಅದಕ್ಕೆ ನೆಸೆಸರಿ ಬಯೋಮೆಟ್ರಿಕ್ ಹಾಕಬೇಕು ಅಂತಲೂ ನಾವು ಲೆಟರ್ ಕೊಟ್ಟಿದ್ದೀವಿ ಅವರಿಗೆ. ಸೊ ಅದು ನೆಕ್ಸ್ಟು ಅವರಿಗೆ ಅಟ್ಯಾಚ್ ಮಾಡಿರೋದು ಡೈರೆಕ್ಟ್ ನಮ್ಮ ಮುರಳಿ ಅವರಿಗೆ. ಆ ಲೆಟರಲ್ಲಿ ಅದು ಕ್ಲಿಯರಾಗಿ ಮೆನ್ಷನ್ ಆಗಿದೆ. ಝೂ ಅಲ್ಲಿ ಏನಾರ ಮೂವ್ಮೆಂಟ್ ಮಾಡ್ತಾರೆ ಅಂದರೆ ಇಟ್ ಶುಡ್ ಬಿ ಗೈಡೆಡ್ ಮೂವ್ಮೆಂಟ್. ಅಲ್ಲ, ನಾನು ಕಂಪ್ಲೀಟ್ ಮಾಡ್ತಿದ್ದೀನಲ್ಲಪ್ಪ. ಅಲ್ಲ, ನಾನು ಹೇಳ್ತಿದ್ದೀನಿ, ಪ್ಲೀಸ್ ಕಂಪ್ಲೀಟ್ ಮಾಡ್ತೀನಿ, ಆಮೇಲೆ ಮಾತಾಡಿದ್ದೀನಿ. ಸೊ ಗೈಡೆಡ್ ಪ್ರೋಗ್ರಾಮ್, ಗೈಡೆಡ್ ಮೂವ್ಮೆಂಟ್ ಝೂ ಅಲ್ಲಿ VO ಅಧ್ಯಕ್ಷತೆಯಲ್ಲೇ ಆಗಬೇಕು ಅಂತ ಮೆನ್ಷನ್ ಮಾಡಿದ್ದೀನಿ. ಆಮೇಲೆ ಯಾವ್ದಾರ ಅನಿಮಲ್ ಹ್ಯಾಂಡ್ಲಿಂಗ್ ಇರ್ಬೋದು, ಟ್ರೀಟ್ಮೆಂಟ್ ಇರ್ಬೋದು, ಇಟ್ ಶುಡ್ ಬಿ ವಿತ್ ರೆಸ್ಪೆಕ್ಟ್ ಟು ವೆಟನರಿ ಆಫೀಸರ್ ಡೈರೆಕ್ಷನ್. ಸೊ ಅದು ಲೆಟರಲ್ಲಿ ಕ್ಲಿಯರ್ ಆಗಿದೆ. ಆಮೇಲೆ ಇದು ಇನ್ಫಾರ್ಮೇಷನ್ ಏನು ಅಂತ ಅಂದರೆ, ನಂದು ನೆಸೆಸರಿ ಡೈರೆಕ್ಷನ್ ನನ್ನ ವೆಟನರಿ ಆಫೀಸರಿಗಿರುತ್ತೆ. ಸೊ ಟ್ರೈನಿಗೆ ನಾನು ಡೈರೆಕ್ಷನ್ ನೀಡಬೇಕಾಗಿಲ್ಲ. ಯಾಕಂದರೆ ನಾನು ಲೆಟರ್ ಡ್ರಾಫ್ಟ್ ಮಾಡ್ತಿದ್ದಾಗ ನನಗೆ ಅದು ನೆಸೆಸರಿ ಕ್ಲಾರಿಟಿ ಇತ್ತು. ನನಗೆ ವೆಟನರಿ ಅವರಿಗೆ ಝೂ ಮ್ಯಾನೇಜ್ಮೆಂಟ್ದು ಪರ್ಸ್ಪೆಕ್ಟಿವ್ ಚೆನ್ನಾಗಿ ಗೊತ್ತಿರಲ್ಲ, ಅನಿಮಲ್ ಟ್ರೀಟ್ಮೆಂಟ್ ಪರ್ಸ್ಪೆಕ್ಟಿವ್ ಚೆನ್ನಾಗಿ ಗೊತ್ತಿರಲ್ಲ ಅಂತ ನನ್ನ ಇಂಟ್ರಾಕ್ಷನ್ ವೆಟನರಿ ಆಫೀಸರ್ ಡಾಕ್ಟರ್ ಮುರಳಿ ಮನೋಹರ್ ಹತ್ರ ಮಾತ್ರ ಇತ್ತು. ಡಾಕ್ಟರ್ ಮೆರಿನ್ ಮತ್ತು ಡಾಕ್ಟರ್ ಸಮೀಕ್ಷಾ ಅವ್ರ ಜೊತೆ ನಂದು ಏನು ನೆಸೆಸರಿ ಕಾಲ್ ಇರ್ಬೋದು, ಮೆಸೇಜಸ್ ಇರ್ಬೋದು ಇಲ್ಲ ನನ್ನ ಹತ್ರ. ಸೊ ಏನಾರ ಇನ್ಸ್ಟ್ರಕ್ಷನ್, ನಾವೊಂದು ಪ್ರಾಜೆಕ್ಟ್ ಮಾಡ್ತಿದ್ದೀವಿ ಅಂದರೆ, ಇವಾಗ ರೀಸೆಂಟಾಗಿ ಏಪ್ರಿಲ್ 7th ಒಂದು ಲೆಪರ್ಡ್ದು ಸ್ಕ್ಯಾನಿಂಗ್ ಮಾಡಿಸಿದ್ವಿ, MRI ಸ್ಕ್ಯಾನಿಂಗ್. ಅದು ಸುದ್ದಿ ಆಗಿತ್ತು. 12:30 ನನ್ನ ಪ್ರೆಸೆನ್ಸಲ್ಲೇ, ನನ್ನ ಲೀಡರ್ಶಿಪ್ಪಲ್ಲೇ ನಮ್ಮ VO ಜೊತೆ ಮತ್ತು ನಮ್ಮ ವೆಟನರಿ ಆಫೀಸರ್ ಜೊತೆ ಹೋಗಿದ್ದೆ. ಸೊ ನಂದೊಂದು ಡೈರೆಕ್ಟೆಡ್ ಲೀಡರ್ಶಿಪ್ ಇದೆ. ಸೊ ನಾನು ಏನು ಮಾಡ್ತಿದ್ದೀನಿ ಅಂತ ಗೊತ್ತಿದೆ. ಸೊ ಈ ಡೈರೆಕ್ಷನ್ನ ನಾನು ಖಂಡಿತ ನೀಡಿಲ್ಲ ಅವರಿಗೆ. ಹಿಪ್ಪೋದು ಏನು ಟೆಂಪ್ರೇಚರ್ ಮೆಜರ್ಮೆಂಟ್ ಇದೆ, ಆ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡೋ ಕಲೆ ಅವ್ರಿಗೆ ಗೊತ್ತಿದೆಯೋ ಅಲ್ಲೋ ಅನ್ನೋದು ನಂಗೆ ಗೊತ್ತಿಲ್ಲ. ಯಾಕಂದರೆ ಅವರಿಗೆ ನಾನು ವೆಟನರಿ ಜರ್ನಲ್ನ ಸಬ್ಮಿಟ್ ಮಾಡಬೇಕು ಅಂತಲೂ ಆ ಲೆಟರಲ್ಲಿ ಇದೆ. ಸೊ ಇಲ್ಲಿ ತನಕ ನಂಗೆ ಜರ್ನಲಲ್ಲಿ ಸಬ್ಮಿಟ್ ಆಗಿಲ್ಲ. ಸೊ ಆ ಜರ್ನಲ್ ಮೆನ್ಷನ್ ಮಾಡಿದಾರ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವ್ರೇನಾರ ಇದು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡೋಕ್ಕೆ ಬರತ್ತಾ ಅಂತ. ಯಾಕಂದರೆ ಅದೊಂದು ಸಫೋಸ್ಟಿಕೇಟೆಡ್ ಇನ್ಸ್ಟ್ರೂಮೆಂಟ್ ಅದು. ಸೊ ಆ ಇನ್ಸ್ಟ್ರೂಮೆಂಟು ಯೂಸ್ ಮಾಡೋಕ್ಕೆ ಬರತ್ತಾ ಅನ್ನೋದು ಒಂದು ಪ್ರಶ್ನೆ ಇದೆ. ಸೊ ಯಾರಿಂದ ಕಲ್ತಿದ್ದಾರೆ, ಮತ್ತು ಅದು ಆ್ಯಪ್ನ ಡೌನ್ಲೋಡ್ ಮಾಡೋಕ್ಕೆ ಆ ನೆಸೆಸರಿ ಪಾಸ್ವರ್ಡ್, ಕೀ ಅದೆಲ್ಲ ಯಾರ ಹತ್ರ ಇರುತ್ತೆ ಅನ್ನೋದು ಒಂದು ಸ್ವಲ್ಪ ಅದ್ರ ಬಗ್ಗೆ ವಿಚಾರನ ಮಾಡಬೇಕಾಗತ್ತೆ ನಾವು. ಅದು ಇನ್ಸ್ಟ್ರೂಮೆಂಟು ಅವ್ರ ಕೈಯಲ್ಲಿ ಇತ್ತದು, ಹಾಸ್ಪಿಟಲಲ್ಲಿ ಅದು ನನ್ನ ಹ್ಯಾಂಡ್ ಓವರಿಗೆ ಬಂತು. ಅಲ್ಲ, 1 second ಮಾತಾಡ್ತಿದ್ದೀನಲ್ಲಪ್ಪ. ಒಂದು ಕ್ವಶನ್ ಕೇಳಿದ್ದಾರೆ, ನಾ ಕ್ವಶನ್ ಕೇಳಿದ್ದೀನಿ, ಆನ್ಸರ್ ಮಾಡ್ಲೋ ಬೇಡಪ್ಪ ನಿಮ್ದು ನೀವು ಕ್ವಶನ್ ಕೇಳಿದರೆ ಆನ್ಸರ್ ಮಾಡ್ತೀನಿ. ಉತ್ತರ ಕೊಡ್ತೀನಿ ಇಲ್ಲ ಕೊಡ್ತೀನಿ ನಾನು. ಸೊ ನಿಮ್ದು ಏನು ಇನ್ಸ್ಟ್ರೂಮೆಂಟ್ ಇದೆ ಅದು ಹಾಸ್ಪಿಟಲಲ್ಲಿ ನಮ್ಮ ಸಿಬ್ಬಂದಿ ನನ್ನ ಕೈಯಲ್ಲಿ ಕೊಟ್ಟರು. ನಾನು ಪೊಲೀಸ್ ಅವರಿಗೆ ಕೊಡೋಣ ಅಂತ ಅಂದೆ. ಸೊ ಪೊಲೀಸ್ ಅವರು ಅಂದರು, ಅದು ನಿಮ್ಮದು ರಿಕ್ವೈರ್ಡ್ ಇನ್ಸ್ಟ್ರೂಮೆಂಟ್ ಇರೋ ಕಾರಣ ಅದು ಮಾಜರಲ್ಲಿ ಇನ್ಕ್ಲೂಡ್ ಮಾಡ್ಕೊತೀವಿ, ನಿಮಗೆ ಯೂಸಿಗೆ ಬೇಕಾಗತ್ತೆ ಅಂತ ನನ್ನ ಕೈಯಲ್ಲೇ ಇದೆ. ಸರ್, ಈಗ ನೀವೇ ಹೇಳಿದೆ ಲೆಪರ್ಡ್ನ ನನ್ನೇ ಡೈರೆಕ್ಷನ್ ಕರ್ಕೊಂಡು ಹೋಗಿ ನಂಜಾಪುರ ಟ್ರೀಟ್ಮೆಂಟ್ ಮಾಡಿಸಿ ಅಂತ. ಅದೇ ರೀತಿ ನೀರು ಕುದುರೆದು ನಿಮ್ಮ ಡೈರೆಕ್ಷನ್ ಅಲ್ಲಿ ಟ್ರೀಟ್ಮೆಂಟ್ ಮಾಡ್ಕೋದಿತ್ತಲ್ಲ, ನಿಮ್ ಪ್ರೆಸೆನ್ಸ್ ಹಾಕಿರ್ಲಿಲ್ಲ ಅಲ್ಲಿ. ಆಗ ನಿಮ್ಮ ಆಂಬುಲೆನ್ಸ್ ಅಲ್ಲಿ ACF ಹಾಕಿರ್ಲಿಲ್ಲ, RF ಹಾಕಿರ್ಲಿಲ್ಲ. ಮತ್ತೆ ಆ ಹೆಣ್ಮಗಳು, ಈಗ ಹೆಣ್ಮಗಳ ಮೇಲೆ ಸತ್ತೋಗ್ಬಿಟ್ಲಿ, ಈಗ ಆಪಾದನೆ ನೇರವಾಗಿ ಆ ಹೆಣ್ಮಗಳ ಮೇಲೆ ಮಾಡ್ಬಿಟ್ರೆ ಅವ್ರಾಗೆ ಹೋಗ್ಬಿಟ್ರು ಅಂತಂದ್ರೆ ಅದು ಗುರುತರ ಆರೋಪ. ಎಷ್ಟು ಮಟ್ಟಿಗೆ ಸರಿ? ಓಕೆ, ನೋಡಿ, ನಾನು ಆರೋಪ ಮಾಡ್ತಾ ಇಲ್ಲ. ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಅವರು ಒಂದು ಐ ವುಡ್ ಸೇ ದಟ್ ಶಿ ವಾಸ್ ಡೈನಮಿಕ್ ಇನ್ ದ ಇಂಟರ್ವ್ಯೂ. ಅವರಿಗೆ ಸೆಲೆಕ್ಷನ್ ಮಾಡೋ ಟೈಮಲ್ಲಿ ಅವರಿಗೆ ವೈಲ್ಡ್ ಲೈಫ್ ಎಕ್ಸ್ಪೀರಿಯನ್ಸ್ ಇದೆ ಅಂತಲೇ ನಾವು ಸೆಲೆಕ್ಷನ್ ಮಾಡಿದ್ದು. ಅವರಿಗೆ 1 ವರ್ಷ, ಅವ್ರ ಹೆಸರು ಯಶಸ್ವಿನಪ್ಪ ಮುರಳಿ ಅವರೇ,
ಯಶಸ್ವಿ ಅಂತ ಮಂಗಳೂರಲ್ಲಿ ಅವರು ರೆಸ್ಕ್ಯೂ ಸ್ನೇಕ್ಸಿಗೆಲ್ಲ ಟ್ರೀಟ್ಮೆಂಟ್ ಮಾಡಿದ್ದುಂಟು. ಅದು ರಿಪೋರ್ಟ್ನ ಅವರು ನಮಗೆ ಸಬ್ಮಿಟ್ ಮಾಡಿದ್ದಾರೆ ಸೆಲೆಕ್ಷನಲ್ಲಿ. ಸೊ ಅವರು ಆ ಡೈನಮಿಕ್ ನೇಚರ್ ಮತ್ತು ವೈಲ್ಡ್ ಲೈಫ್ ಇಕಾಲಜಿದು ಒಂದು ಅನಿಮಲ್ ಬಿಹೇವಿಯರ್ ಬಗ್ಗೆನೂ ಕ್ವಶನ್ಸ್ ಎಲ್ಲ ಕೇಳಲಾಗಿತ್ತು ಅವರಿಗೆ. ಸೊ ಆ ಇಂಟರ್ವ್ಯೂ ಅಲ್ಲಿ ವೆಟನರಿ ಕಾಲೇಜಿಂದನೂ 2 ಲೆಕ್ಚರರ್ಸ್ ಬಂದಿದ್ರು, ಮತ್ತು ನಮ್ಮ ಮುಳ್ಳಿಯವರು ಇದ್ದರು, ನಾವು ಇದ್ವಿ. ಅವ್ರು ಡೈನಮಿಕ್ ಇದ್ದಾರೆ ಅಂತಲೇ ನಾವು ಸೆಲೆಕ್ಟ್ ಮಾಡಿದ್ದು. ಸೊ ಅದ್ರ ಬಗ್ಗೆ ತಪ್ಪಾಗತ್ತೆ, ಅವ್ರ ಬಗ್ಗೆ ನಾವು ಏನೂ ದೋಷಣೆ ಕೊಡ್ತಾ ಇಲ್ಲ. ಅವರು ಅದು ಒಂದು ಸ್ಟ್ರಾಂಗ್ ಅನಿಮಲ್ ಕನ್ಸರ್ನ್ ಮತ್ತು ಕೇರ್ ಇತ್ತು. ಯಾಕಂತ ಅಂದರೆ ಆಗಲೇ 1 ವಾರದಿಂದ ನಮಗೆ ಇನ್ಫಾರ್ಮೇಷನ್ ಬರ್ತಾ ಇತ್ತು, ಮರಿ ಆಗತ್ತೆ ಅಂತ. ಈ ಹಿಪ್ಪೋ ಏನಿದೆ ಅಂಸಿಣಿ ಅಂತ, ಅದಾಗಲೇ ಅದು 2 ಮರಿನ ಕಳ್ಕೊಂಡಿದೆ. ಸೊ ಫಸ್ಟ್ ಮರಿ ಅದು ನಾವು ಗಂಡು ಮತ್ತು ಹೆಣ್ಣು ಒಟ್ಟಿಗೆ ಇಟ್ಬಿಟ್ಟಿದ್ವಿ. ಲಾಸ್ಟ್ ನಾನು ಬರೋತನಕ ಮುಂಚೆ ಅದು ಗಂಡು ಸಾಯಿಸಿತ್ತು ಆ ಮರಿನ. ಸೆಕೆಂಡ್ ಟೈಮಲ್ಲಿ ಅದು ಸಪ್ರೇಟ್ ಮಾಡಿದ್ರು ಅದು ಮಗು ಡ್ರೋನಿಂಗಿಂದ ಮತ್ತು ಸ್ವಲ್ಪ ಬೈಟ್ ಮಾರ್ಕಿಂದ ಸತ್ತೋಗಿತ್ತು. ಸೊ ಈ ಸಲ ಅದು ಪ್ರಸ್ತಾವ ಆಗ್ತಾ ಇದೆಯಾ ಸರಿಗೆ, ಒಂದು ಕಾಳಜಿಯಿಂದ ಅವರೊಂದು ಒಳ್ಳೆ ಉದ್ದೇಶದಿಂದ ಕ್ರಮ ತಗೊಂಡಿದ್ದಾರೆ. ಸೊ ನಾವು ಯಾವುದೂ ಅಪವಾದನೆ ಮಾಡ್ತಾ ಇಲ್ಲ. ನನ್ನ ಆನ್ಸರ್ ಏನು ಅಂದರೆ, ನಮ್ಮಲ್ಲಿ ಏನು ನೆಸೆಸರಿ ಪ್ರೋಟೋಕಾಲ್ ಇದೆ, ನೆಸೆಸರಿ ರಿಸೋರ್ಸಸ್ ಏನಿದೆ, ಅದನ್ನು ನಾವು ಆಪ್ಟಿಮಮ್ ಆಗಿ ಯೂಸ್ ಮಾಡಿ ಒಳ್ಳೆ ಝೂ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೀವಿ. ಪಕ್ಷಿ ನೋಡೋದಕ್ಕೆ ಅವರಿಗೆ ಸಮೀಕ್ಷಾ ಹುತಾತ್ಮ ಅಂತ ಹೇಳಿ ತಾವು ರೆಕಮೆಂಡ್ ಮಾಡ್ತೀರಿ ನೋಡಿ, ಅದು ನನಗೆ ನನ್ನ ಪರ್ವ್ಯೂಲ್ ಬರಲ್ಲ. ಅಲ್ಲ, ನನ್ನ ಪರ್ವ್ಯೂಲ್ ಬಂದರೆ ನಾನು ಹೇಳ್ತಾ ಇರೋದು, ನನ್ನ ಪರ್ವ್ಯೂಲ್ ಬಂದರೆ ಖಂಡಿತ ನಾನು ಅದು ಸ್ಟೆಪ್ ತೊಗೊತೀನಿ. ಬಟ್ ಆ ಪರ್ವ್ಯೂಲ್ ನಾನು ಬರಲ್ಲ. ಅದು ಆ ನೆಸೆಸರಿ ರೆಕಮೆಂಡೇಶನ್ ಗೌರ್ಮೆಂಟ್ ಕೇಳುತ್ತೆ ಅಂದರೆ ಖಂಡಿತ ನಾನು ರೆಕಮೆಂಡ್ ಮಾಡ್ತೀನಿ. ಪಕ್ಷಿಗೆ ಮಾಡಿರೋಂಥ ಕೊನೆ ಕಾಲ್ಗಳು ಅದ್ರ ಬಗ್ಗೆ ಎನ್ಕ್ವೈರಿ ಆಯಿತು ಅಂತಂದ್ರೆ ತಾವು ಆ ವಿಚಾರ ಖಂಡಿತ ನನ್ನ ಪ್ರೆಸೆಂಟ್ ಡೇಟಾ ಪ್ರಕಾರನೂ ಲಾಸ್ಟ್ ಕಾಲ್ ಇರೋದು ನಂದು 16 ಫೆಬ್ರವರಿ. ನನಗೆ ಐ ಆಮ್ ಎ ಪ್ರಿನ್ಸಿಪಲ್ ಪರ್ಸನ್, ನನಗೆ ಗೊತ್ತಿದೆ ಯಾವ ಆಫೀಸರ್ಸ್ ಜೊತೆ ಮಾತಾಡಬೇಕು ಅಂತ. ಆಮೇಲೆ ವಾಟ್ಸಪ್ಪಲ್ಲೂ ಅಷ್ಟೇ ನನಗೆ ಲಾಸ್ಟ್ ಮೆಸೇಜ್ ಬಂದಿರೋದು ಅವ್ರದ್ದು, ಯಾವತ್ತು ಅವ್ರು ತೀರ್ಕೊಂಡ್ರು ಅವತ್ತು ಒಂದು ಪಕ್ಷಿಗಳಿಗೆ ಅವರು ಊಟ ತಿನ್ನಿಸ್ತಿದ್ದಾಗ ಕ್ವಾಲಿಟಿ ಚೆನ್ನಾಗಿ ಬಂದಿಲ್ಲ, ಆ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಅಂದಾಗ ನಾನು ನೆಸೆಸರಿ ಆ್ಯಕ್ಷನ್ ತೊಗೊತೀನಿ ಅಂತ ನನ್ನ ಲಾಸ್ಟ್ ಮೆಸೇಜ್ ಇರೋದು. ನಮ್ಮ ಬೇರೆ ಕಾಂಟ್ಯಾಕ್ಟ್ಸ್ ಎಲ್ಲ ಏನೂ ಇಲ್ಲ. ನಮ್ಮ ಆಫೀಸಲ್ಲಿ CCTVs ಇದೆ, ಅದನ್ನು ನಾವು ಪೊಲೀಸ್ ಅವ್ರಿಗೆ ತಿಳಿಸಿದ್ದೀನಿ. ನನ್ನ ಕ್ಯಾಬಿನಿಗೆ ಎಷ್ಟು ಸತಿ ಅವ್ರು ವಿಸಿಟ್ ಮಾಡಿದ್ದಾರೆ ಅಂತಲೂ ನೀವು ನೋಡ್ಬೋದು. ನನ್ನ ಕನ್ಸರ್ನ್ ಇದ್ದಿದ್ದು ಪ್ರಾಣಿ ಯಾವ್ದಾರ ಒಂದು ಪಕ್ಷಿ ಬಗ್ಗೆ ಅವ್ರು ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ ಅಂತ ಅಂದರೆ ನೆಸೆಸರಿ ಡೈರೆಕ್ಷನ್ ವೆಟನರಿ ಆಫೀಸರಿಂದ ಬಂದಿರೋ ಕಾರಣ ನಾವು ಗಾಡಿನ ಕಳ್ಸಿಕೊಟ್ಟಿದ್ದೀವಿ. ಸರ್, ಪಕ್ಷಿಗಳಿಗೆ ನೋಡ್ಲಿಕ್ಕೆ ಪರ್ಮಿಷನ್ ಇತ್ತು, ಇದಕ್ಕೆ ನೋಡ್ಲಿಕ್ಕೆ ಪರ್ಮಿಷನ್ ಇತ್ತು, ಅದಕ್ಕೂ ನೀವು ಪರ್ಮಿಷನ್ ಕೊಟ್ಟಿಲ್ಲ? ಇಲ್ಲ. ಇವಾಗ ಒಂದು ಏನಾಗುತ್ತೆ ಅಂದರೆ, ಒಂದು ವೈಲ್ಡ್ ಲೈಫು ಈಸ್ ಎ ಮಲ್ಟಿ ಡಿಸಿಪ್ಲಿನರಿ ಸಬ್ಜೆಕ್ಟ್. ನನಗೆ ಟ್ರೈನಿಂಗ್ ಆಗಿದೆ ವೈಲ್ಡ್ ಲೈಫಲ್ಲಿ, ನಂಗೆ PG ಡಿಪ್ಲೊಮಾ ಆಗಿದೆ. ನಾನು ಏಕಾಏಕಿ ಡಿಸಿಷನ್ ತೊಗೊಳಕ್ಕಾಗಲ್ಲ, ನಾನೇ ಮ್ಯಾನೇಜರ್ ನಾನು. ಸೊ ಅದಕ್ಕೆ ಬಯಾಲಜಿಸ್ಟ್ ಬೇಕಾಗ್ತಾರೆ, ವೆಟನರಿ ಆಫೀಸರ್ ಬೇಕಾಗ್ತಾರೆ, ಆಮೇಲೆ ಮ್ಯಾನೇಜ್ಮೆಂಟ್ ಸ್ಟಾಫ್ ಬೇಕಾಗ್ತಾರೆ. ನಾನು ಯಾವಾಗಿದ್ರೂ ಝೂ ಅಲ್ಲಿ ಏನಾದ್ರು ಡಿಸಿಷನ್ ತೊಗೊಂಡಿದ್ದೀನಿ ಅಂತ ಅಂದರೆ, ಈ ಥರ ಪ್ರಾಜೆಕ್ಟ್ಸ್ ಮಾಡಬೇಕು ಅಂತ ಅಂದರೆ ಅವ್ರದ್ದು ಕಲೆಕ್ಟಿವ್ ಡಿಸಿಷನ್ ತೊಗೊಂಡೆ ನಾವು ಮಾಡಿರೋದು. ಅದಕ್ಕೋಸ್ಕರನೇ ನಮ್ಮ ಅನಿಮಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಸಕ್ಸಸ್ ಆಗಿದೆ. ಗೌರ್ನ ನಾವು ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಅಷ್ಟು ದೂರ ಔರಂಗಾಬಾದ್ ಮತ್ತು ಇಂಡೋರಿಗೆ ವಿತೌಟ್ ಎನಿ ಕ್ಯಾಶುಯಾಲಿಟಿ ನಾಗೌರ್ನ ತಲುಪಿಸಿರೋ ಕಾರಣ ಅದೇನೆ. ಸೊ ನಮ್ಮದು ಟೀಮಲ್ಲಿ ವಿ ಹ್ಯಾವ್ ಎ ಸ್ಟ್ರಕ್ಚರ್ಡ್ ಪ್ರೋಗ್ರಾಮ್ ಗೋಯಿಂಗ್ ಆನ್. ನಾವು ನಮ್ಮ ಝೂ ಇಂಜಿನಿಯರಿಗೂ ಪಾರ್ಟಿಸಿಪೇಟ್ ಮಾಡಿಸ್ಕೊತೀವಿ. ಯಾವಾಗಾರ ಅದು ಎನ್ಕ್ಲೋಜರ್ ಏನೋ ಕಟ್ಟೋದಿರ್ಬೋದು, ವೆಟನರಿ ಅವ್ರದ್ದು ಸೈನ್ ಇಲ್ದಂಗೆ ನಾವು ಕನ್ಸ್ಟ್ರಕ್ಷನ್ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಅವ್ರ ಒಪಿನಿಯನ್ ತೊಗೊತೀವಿ, ಏನಾದ್ರು ಡಿಸೈನ್ ಚೇಂಜಸ್ ಬೇಕು ಅಂದರೆ ಮಾಡ್ತೀವಿ. ಇಟ್ಸ್ ನಾಟ್ ಲೈಕ್ ಒಬ್ಬರೇ ಮಾಡೋಕ್ಕಾಗಲ್ಲ. ಝೂ ಮ್ಯಾನೇಜ್ಮೆಂಟ್ ತುಂಬ ಮಲ್ಟಿ ಡಿಸಿಪ್ಲಿನರಿ ಇದೆ, ಅದಕ್ಕೆ ಎಲ್ಲರದೂ ಸಪೋರ್ಟ್ ಬೇಕಾಗತ್ತೆ. ಸೊ ಅದನ್ನು ನಾವು ಬೇರೆ ಝೂಸಿಂದನೂ, ನಾವು ಬೇರೆ ಝೂ ED ಇರ್ಬೋದು, ಬೇರೆ ಬಯಾಲಜಿಸ್ಟ್ ಅವ್ರ ಜೊತೆನೂ ಮಾತಾಡಿ ನಾವು ಡಿಸ್ಕಷನ್ ಮಾಡಿ ಮಾಡೋ ಕೆಲಸ. ಅವತ್ತು ನೈಟ್ ಇತ್ತ ಸರ್ ಪರ್ಮಿಷನ್? ಸೊ ಈ ಪ್ರೆಗ್ನೆನ್ಸಿ ಇದೆ ಅನ್ನೋದು ನಂಗೆ ಗೊತ್ತಿತ್ತು, ಮಗು ಆಗತ್ತೆ ಅನ್ನೋದು ಗೊತ್ತಿತ್ತು. ಅಲ್ಲ, ನಾನು ಕಂಪ್ಲೀಟ್ ಮಾಡ್ತೀನಿ. ಅದಕ್ಕೋಸ್ಕರ ಅದನ್ನ ಅನಿಮಲ್ ಬಿಹೇವಿಯರ್ನ ಚೆಕ್ ಮಾಡಬೇಕು ಅಂತ ನಾವು ಅದು ನೆಸೆಸರಿ CCTV ಏನಿದೆ, ನಮ್ಮ ಒಬ್ಬರು ಕಾಂಟ್ರಾಕ್ಟರ್ ಇದ್ದಾರೆ, ಅವರು ನಮ್ಮ ಎಕ್ಸಿಕ್ಯೂಟಿವ್ ಬಿಲ್ಡಿಂಗ್ ಕಟ್ಟಿದ್ರು, ಅಲ್ಲಿ ಅವ್ರ ಮೆಟೀರಿಯಲ್ ಡಂಪ್ ಆಗಿದೆ ಅಂತ ಅವರೊಂದು ಮೋಷನ್ ಡಿಟೆಕ್ಷನ್ ಕ್ಯಾಮ್ರಾ ಹಾಕಿದ್ರು. ಇಲ್ಲ ಎಲೆಕ್ಟ್ರಿಸಿಟಿ ಇಲ್ಲಿರೋ ಕಾರಣ ನಾವು ಅದು ಕ್ಯಾಮ್ರಾ ಹಾಕೋಕ್ಕಾಗಿರಲಿಲ್ಲ. ನಾವು ಇದೇ ಕ್ಯಾಮ್ರಾನ ನಮ್ಮ ಭದ್ರಾ ಅಂತ ಒಂದು ಏನು ಲೆಪರ್ಡ್ ಆಗಿತ್ತು ಫೆಬ್ರವರಿಗೆ ಅವರು ಡೊನೇಟ್ ಮಾಡಿದ್ರು ನಮಗೆ, ನೀವು ಅದನ್ನು ಯೂಸ್ ಮಾಡ್ಕೊಳ್ಳಿ ಸ್ಟಡಿ ಮಾಡೋಕ್ಕೆ ಅಂತ. ಸೊ ಇದು ಪ್ರಸ್ತಾವ ಆಗ್ತಾ ಇದೆ ಅನ್ನೋಕ್ಕೋಸ್ಕರ, ಸ್ಟಡಿ ಮಾಡೋಕ್ಕೋಸ್ಕರನೇ ನಾವು ಈ ಕ್ಯಾಮ್ರಾನ ಇಲ್ಲಿ ಇನ್ಸ್ಟಾಲ್ ಮಾಡಿದ್ದು. SOP ಅಂತ ಅಂದರೆ ನಮಗೆ CZAದು ನೆಸೆಸರಿ ಗೈಡ್ಲೈನ್ಸ್ ಇದೆ. ವೆಟನರಿ ಆಫೀಸರ್ದು ಜವಾಬ್ದಾರಿ ಏನಿದೆ, ಬಯಾಲಜಿಸ್ಟು ಜವಾಬ್ದಾರಿ ಏನಿದೆ, EO ಜವಾಬ್ದಾರಿ ಏನಿದೆ ಅಂತ. ಸೊ ಅದ ಪ್ರಕಾರ ED ಅವರು ನೆಸೆಸರಿ ಅವ್ರದ್ದು ಆರ್ಗನೈಸೇಷನ್ ಸ್ಟ್ರಕ್ಚರ್ನ ಡಿಫೈನ್ ಮಾಡಿ ಅವರಿಗೆ ಕೆಲಸ ಕೊಡ್ತೀವಿ. ಸೊ ನೆಸೆಸರಿ ಕೆಲಸನ, ನೆಸೆಸರಿ ಜಾಬ್ ಅಸೈನ್ಮೆಂಟ್ನ ನಾನು ಖಂಡಿತ ಮಾಡಿದ್ದೀನಿ. ಅಲ್ಲಲ್ಲ, ನಾನು ಗೈಡ್ಲೈನ್ಸ್ ಇದೆ.
SOP ಬಗ್ಗೆ ನಮಗೆ ಡೈರೆಕ್ಟಾಗಿ ಡಿಫೈನ್ ಡಾಕ್ಯುಮೆಂಟ್ ಇಲ್ಲ, ಬಟ್ ನೆಸೆಸರಿ CZA ಗೈಡ್ಲೈನ್ಸ್ ಇದೆ. ಎಲ್ಲರದ್ದು ಜವಾಬ್ದಾರಿ ನೀಟಾಗಿ ಸ್ಪೆಸಿಫೈ ಆಗಿದೆ ಅಲ್ಲಿ. ಯಾರ್ದು? ಇನ್ಶೂರೆನ್ಸ್ ಎಲ್ಲ ನಮ್ಮ ಎಲ್ಲ ಕಾಂಟ್ರಾಕ್ಟ್ ಎಂಪ್ಲಾಯೀಸ್ ಇನ್ಶೂರೆನ್ಸ್ ಇದೆ. ಯಾರ್ಯಾರು ನಮ್ಮಲ್ಲಿ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆಲ್ಲರಿಗೂ ನಾವು ಕಾಂಟ್ರಾಕ್ಟ್ ಪೇಮೆಂಟ್ ಇಂದಾನೆ ESI ಕೊಡ್ತಾ ಇರೋದು. ಸರ್, ಸಿಂಹಧಾಮದಲ್ಲಿ ಆಂತರಿಕ ಕಲಹ ಇದೆ ಅಂತ ಹೇಳಿ ಒಂದು ಆರೋಪ ಇದೆ. ಓಕೆ, ಸೊ ಇವಾಗ ಅದು ಪರ್ಸನಲ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅದು. ಸೊ ಅವರು ಡಿಫೈನ್ ಮಾಡಬೇಕು ಆಂತರಿಕ ಕಲಾ ಹೆಂಗಿದೆ, ಗ್ರೂಪ್ಸ್ ಹೆಂಗ್ ಡಿವೈಡ್ ಆಗಿದೆ ನಮ್ಮಲ್ಲಿ. ಸೊ ನಮ್ಮಲ್ಲಿ ಇಷ್ಟು ಸ್ಟ್ರಕ್ಚರ್ಡ್ ಗ್ರೂಪ್ ಇರೋ ಕಾರಣನೇ ನಾವು ಇಷ್ಟೆಲ್ಲ ಅಚೀವ್ಮೆಂಟ್ ಆಗಕ್ಕೆ ಸಾಧ್ಯ ಇರೋದು. ಆಂತರಿಕ ಕಲೆಗಳಿದ್ರೆ ಖಂಡಿತ ಆಗ್ತಿರ್ಲಿಲ್ಲ. ಆರ್ಗನೈಸೇಷನಲ್ಲಿ ಪರ್ಸ್ನಲ್ ಇಶ್ಯೂಸ್ ಇರುತ್ತೆ ಅವರಿಗೆ. ಸೊ ಅವ್ರದ್ದು ವೈಯಕ್ತಿಕ ಅವ್ರು ಡಿಫೈನ್ ಮಾಡಬೇಕು, ತನಿಖೆಯಲ್ಲಿ ಅವ್ರು ಕೊಡಬೇಕು ಯಾರ ಹತ್ರ ಆಂತರಿಕ ಕಲೆಗಳು ಇತ್ತು. ಆ ಇಶ್ಯೂ ಅಂತೂ ಇತ್ತು. ಅವ್ರದ್ದು ನೆಸೆಸರಿ ಝೂ ಅಲ್ಲಿ ಪ್ರೆಸೆನ್ಸ್ ಇರಬೇಕಾಗ್ತಿತ್ತು. ಅವಾಗ ಒಂದೊಂದ್ಸತಿ ಪ್ರೆಸೆನ್ಸ್ ಇರ್ತಿರ್ಲಿಲ್ಲ ಅವ್ರದ್ದು. ನಮ್ಮ ಡಾಕ್ಟರ್ ಮುರಳಿ ಮನೋ ಅವ್ರದ್ದು. ರೀಸನ್ ಏನು ಅಂತ ಅಂದರೆ ಅವರು ಸಕ್ಕರೆ ಬೈಲಲ್ಲಿ ಡಾಕ್ಟರ್ ಇಲ್ಲಿರೋ ಕಾರಣ ಇಲ್ಲಿಂದ ಅವರು ಅದು ಅಟೆಂಡ್ ಮಾಡಬೇಕಾಗಿತ್ತು. ಬಿಕಾಸ್ ಅಲ್ಲೂ ಪ್ರಾಣಿ ಇದೆ. ಸೊ ಆವಾಗ ಇಲ್ಲಿ ನಮ್ಮ ಅನಿಮಲ್ ಕೀಪರ್ಸ್, ಇವಾಗ ಅನಿಮಲ್ ಕೀಪರ್ಸ್ಗೆ ಎಲ್ಲ ಅನಿಮಲ್ಸ್ ಅವ್ರ ಮಕ್ಕಳಿದ್ದಂಗೆ. ಸ್ವಲ್ಪ ದಿನ ಹಿಂದೆ ಒಂದು ಗೌರ್ ಮತ್ತು ಅದಿನ ಮರಿ ಸತ್ತೋಗಿತ್ತು. ಸೊ ಅನಿಮಲ್ ಕೀಪರ್ ತುಂಬ ಭಾವುಕನಿಂದ ಅವ್ರು ನನ್ನ ಮುಂದೆನೇ ಇವ್ರ ಹತ್ರ ತುಂಬ ಕೆಡ್ದಾಗ ಜಗಳ ಆಡ್ದ. ಆಮೇಲೆ ಡೆಪ್ಯೂಟಿ RFO ತುಂಬ ಕೆಡ್ದಾಗ ಜಗಳ ಆಡ್ದ. ಸೊ ಅದಕ್ಕೋಸ್ಕರ ಆ ದಿನನೇ ಅವರು ಮೇಲಲ್ಲಿ ಒಂದು ವೇಗ್ ರೆಸಿಗ್ನೇಷನ್ನ ಸಬ್ಮಿಟ್ ಮಾಡಿದ್ರು. ಅದು ನವೆಂಬರ್ ತಿಂಗಳಲ್ಲಿ. ಇಟ್ ವಾಸ್ ನಾಟ್ ಎ ಸ್ಟ್ರಕ್ಚರ್ಡ್ ರೆಸಿಗ್ನೇಷನ್. ಸೊ ಅದಕ್ಕೆ ನಾನು 2 ಸತಿ ಅವ್ರಿಗೆ ಲೆಟರ್ ಬರೆದೆ. ಇದು ಕ್ರಿಟಿಕಲ್ ರಿಸೋರ್ಸ್ ಆಗಿರೋ ಕಾರಣ ತಮ್ಮ ರೆಸಿಗ್ನೇಷನ್ನ ತಗೊಳ್ಳಿ, ಇಲ್ಲಿ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀವಿ, ವಾಪಸ್ ತಗೊಳ್ಳಿ. ಅವರು 2 ಲೆಟರಿಗೂ ಆಲ್ಮೋಸ್ಟ್ ನನಗೆ ಗಮನ ಇರಂಗೆ ಜಾನ್ವರಿ ತನಕನೂ ಏನೂ ರಿಪ್ಲೈ ಕೊಡಲಿಲ್ಲ. ಸೊ ಅಂತಿಮವಾಗಿ ನಾನು ಲೆಟರ್ ಬರೆದೆ ಅವರಿಗೆ, ನೀವು ರೆಸಿಗ್ನೇಷನ್ ಕೊಟ್ಟಿರೋ ಕಾರಣ ನಾನು ನೋಟಿಫಿಕೇಶನ್ ಕರೀತಾ ಇದ್ದೀನಿ. ಆ ನೋಟಿಫಿಕೇಶನ್ನಲ್ಲಿ 3 months ಟ್ರೈನಿಂಗ್ ಪ್ರೋಗ್ರಾಮ್ ಇದೆ. ನೀವು ಕ್ರಿಟಿಕಲ್ ರಿಸೋರ್ಸ್ ಆಗಿರೋ ಕಾರಣ ನೀವು ಟ್ರೈನ್ ಮಾಡಿಬಿಟ್ಟು ಹೋಗಬೇಕಾಗತ್ತೆ ಅಂತ ಕೊಟ್ಟಾಗ ಮೇಲೆ ಅವರು ಅದಕ್ಕೇನು ಉತ್ತರ ಕೊಟ್ಟಿಲ್ಲ. ಅವರೇ ಇಂಟರ್ವ್ಯೂಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಆಮೇಲೆ ಫೆಬ್ರವರಿಯಲ್ಲಿ ಜಾಯ್ನ್ ಆದಮೇಲೆ ಅವರು ನೀಟಾಗಿ ಟ್ರೈನಿಂಗು ಕೊಟ್ಟಿದ್ದಾರೆ. ನಮ್ಮ ಟ್ರೈನೀಸ್ ಅವರಿಗೆ ಸ್ಟ್ರಕ್ಚರ್ಡ್ ಪ್ರೋಗ್ರಾಮ್ ಅವರೇ ನಮಗೆ ಕೊಟ್ಟಿದ್ದಾರೆ. ಆಮೇಲೆ ಫೆಬ್ರವರಿ ಮಂತ್ ಸ್ಯಾಲ್ರಿನೂ ನಾವು ಕೊಟ್ಟಿದ್ದೀವಿ. ಸೊ ರೆಸಿಗ್ನೇಷನ್ ಕೊಟ್ಟ ಮೇಲೂ ನವಂಬರ್ ಇರ್ಬೋದು, ಡಿಸೆಂಬರ್ ಇರ್ಬೋದು, ಫೆಬ್ರವರಿ ಸ್ಯಾಲ್ರಿನೂ ನಾವು ಅವರಿಗೆ ಡಿಸ್ಪರ್ಸ್ ಮಾಡಿದ್ದೀವಿ. ಸಮನ್ವಯತೆ ಮಾಡಲಿಕ್ಕೆ ಏನಾದ್ರು ಪ್ರಯತ್ನ ಮಾಡಿದ್ರೆ ಎಲ್ಲ ಸಿಬ್ಬಂದಿಗಳು? ಅಲ್ಲ, ಅದಕ್ಕೋಸ್ಕರ ನನಗೆ ಯಾವಾಗ ಗೊತ್ತಾಯಿತು ನಮ್ಮ ಸಿಬ್ಬಂದಿಯವ್ರು ಹಂಗೆ ಮಾತಾಡಬಾರ್ದಿತ್ತು. ಯಾಕಂದರೆ ಒಬ್ಬರು VO ಒಂದು ದೊಡ್ಡ ಅಧಿಕಾರಿ ಅವರು. ಸೊ ಅದಕ್ಕೋಸ್ಕರ ನನ್ನ ಸಿಬ್ಬಂದಿನ ನಾನು ಅವ್ರ ಆಫೀಸಲ್ಲಿ ಹೋಗ್ಬಿಟ್ಟು ಮಾತಾಡಿಸಿ, ಯಾಕಂದರೆ ಇವರಿಬ್ಬರು ಕಲೆಯಿಂದ ಅನಿಮಲಿಗೆ ತೊಂದರೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದನ್ನು ಮಾಡಾಯಿತು. ಆಮೇಲೆ ನಮ್ಮಲ್ಲಿ ಝೂ ಅಲ್ಲಿ ಎವ್ರಿ 3 ದಿನ ಮಂಡೇ, ವೆಡ್ನೆಸ್ಡೇ ಮತ್ತು ಫ್ರೈಡೇ ನಾವು ಅನಿಮಲ್ ಕೀಪರ್ಸಿಗೆ 1.5 ಗಂಟೆ ಟ್ರೈನಿಂಗ್ ತೊಗೊತೀವಿ. ಅದೊಂದು ಸ್ಟ್ರಕ್ಚರ್ಡ್ ಒಂದು ಬುಕ್ ಇದೆ. ಆ ಬುಕ್ಕಲ್ಲಿ ನಾವು ಸೆಕೆಂಡ್ ಚಾಪ್ಟರ್ ಇರೋದು ಇಂಟರ್ ಕಮ್ಯುನಿಕೇಷನ್ ಸ್ಕಿಲ್. ಸೊ ಇಂಟರ್ ಕಮ್ಯುನಿಕೇಷನ್ ಸ್ಕಿಲ್ಲಲ್ಲಿ ನಾನು ಖುದ್ದಾಗಿ ಪಾರ್ಟಿಸಿಪೇಟ್ ಮಾಡಿ ನಮ್ಮವ್ರು ಏನೇನು ತಪ್ಪು ಮಾಡ್ತಿದ್ದಾರೆ ಕಮ್ಯುನಿಕೇಷನಲ್ಲಿ. ಯಾಕಂದರೆ ಝೂ ಅಲ್ಲಿ ಏನಾಗುತ್ತೆ ಅಂದರೆ ಒಂದು ಇನ್ಫಾರ್ಮೇಷನ್ ಸುಮಾರು ಕಡೆ ಫ್ಲೋ ಆಗಬೇಕಾಗತ್ತೆ. ಒಂದು ಅನಿಮಲ್ ಏನಂತಾರೆ ಸರಿ ಊಟ ಮಾಡಿಲ್ಲ ಅಂದರೆ ಬಯಾಲಜಿಸ್ಟಿಗೆ ಗೊತ್ತಾಗಬೇಕಾಗತ್ತೆ, ವೆಟನರಿ ಡಾಕ್ಟರಿಗೆ ಗೊತ್ತಾಗಬೇಕಾಗತ್ತೆ, ಮ್ಯಾನೇಜ್ಮೆಂಟ್ ಅಂದರೆ ನಮ್ಮ ಡೆಪ್ಯೂಟಿ RFOಸ್ಗೆಲ್ಲ ಗೊತ್ತಾಗಬೇಕಾಗತ್ತೆ. ಅದು ಒಬ್ಬರಿಗೆ ಕಂಟೈನ್ ಆಯಿತು, ಒಬ್ಬರಿಗೆ ಇನ್ಫಾರ್ಮೇಷನ್ ಫ್ಲೋ ಆಗಲಿಲ್ಲ ಅಂದರೆ ತಪ್ಪಾಗತ್ತೆ ಅಂತ ಅಂದ್ಬಿಟ್ಟು ನಾವು ಇದೊಂದು ಸ್ಟ್ರಕ್ಚರ್ಡ್ ಟ್ರೈನಿಂಗ್ ಪ್ರೋಗ್ರಾಮ್ನ ನಾವು ಸತತವಾಗಿ ಸುಮಾರು ತಿಂಗಳಿಂದ ಮಾಡ್ಕೊತ ಬರ್ತಾ ಇದ್ದೀವಿ. ಆಗಲೇ ಇವಾಗ ಒಂದು ಮಾಡ್ಯೂಲ್ ಮುಗ್ದಿದೆ, ಜಾನ್ವರಿಯಿಂದ ಮಾಡ್ತಾ ಇದ್ದೀವಿ. ಆಗಲೇ ಒಂದು ಮಾಡ್ಯೂಲ್ ಮುಗ್ದಿದೆ. ಅವರಿಗೆ ಆ ನೆಸೆಸರಿ ಮಾಡ್ಯೂಲ್ ರಿವಿಷನ್ ಮಾಡಿ ಇವಾಗ ನೆಕ್ಸ್ಟ್ ಮಾಡ್ಯೂಲ್ನ ನಾವು ಶುರು ಮಾಡಿದ್ದೀವಿ. ಸೊ ಆ ಥರ ಪ್ರಯತ್ನ ನಡೆದಿದೆ. ಇವಾಗ ಅನಿಮಲ್ ಕೀಪರ್ಸ್ ನಮ್ಮಲ್ಲಿ ಇವಾಗ ಫಾರಿನ್ ಝೂಸಲ್ಲೆಲ್ಲ ಟ್ರೈನ್ಡ್ ಅನಿಮಲ್ ಕೀಪರ್ಸ್ ಸಿಗ್ತಾರೆ. ಅವರೊಂದು ಕೋರ್ಸ್ ಮಾಡ್ಕೊಂಡು ಎಂಟ್ರಿ ಆಗ್ತಾರೆ, ಝೂ ಮ್ಯಾನೇಜ್ಮೆಂಟ್ ಕೋರ್ಸ್ ಅಂತ. ನಮ್ಮ ಭಾರತದಲ್ಲಿ ಅವಕಾಶ ಇಲ್ಲ. ಸೊ ಅದಕ್ಕೆ ನಾನೇ ಖುದ್ದಾಗಿ ನಮ್ಮ ಎಜುಕೇಷನ್ ಆಫೀಸರ್ ಜೊತೆ ಚರ್ಚೆ ಮಾಡಿ ಒಂದು ಸಿಲೆಬಸ್ನ ತಯಾರಿ ಮಾಡಿ, ನಮ್ಮ ಒಬ್ಬರು ಬಯಾಲಜಿಸ್ಟ್ ಇದ್ದಾರೆ, ಅವ್ರ ಜೊತೆ ನಾವು ಅದು ನೆಸೆಸರಿ ಟ್ರೈನಿಂಗ್ ಪ್ರೋಗ್ರಾಮ್ನ ನಾವು ಅನಿಮಲ್ ಕೀಪರಿಗೆ ಸತತವಾಗಿ ನೀಡ್ತಾ ಇದ್ದೀವಿ. ಸೊ ದಟ್ ಚಾಲಕ ಕಾರ್ತಿಕ್ ಇವಾಗ ಎಲ್ಲಿದ್ದಾರಪ್ಪ ಗೊತ್ತಿಲ್ಲ, ಅದು ನಾವು ಚೆಕ್ ಮಾಡಬೇಕಪ್ಪ. ಥ್ಯಾಂಕ್ ಯು.